ಎಸ್ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹಿಟ್ಲರ್ ಆಡಳಿತ ಕಾಣಿಸ್ತಾ ಇದೆ. ಟ್ರಾಮಾ ಕೇರ್ ಸ್ಪೆಷಲ್ ಆಫೀಸರ್ ಆಡಿದ್ದೆ ಆಟ ಅಂತೆ, ಮಾಡಿದ್ದೆ ರೂಲ್ಸ್ ಅಂತೆ. ಆಸ್ಪತ್ರೆಯಲ್ಲಿ ಹಣ ಸುಲಿಗೆ ಮಾಡೋ ಬಕಾಸುರರು ಹುಟ್ಕೊಂಡಿದ್ದಾರೆ, ಸುಲಿಗೆಕೋರು ಹುಟ್ಕೊಂಡಿದ್ದಾರೆ. ಮನ ಬಂದ ಹಾಗೆ ಪೇಷಂಟ್ಸ್ಗಳಿಂದ ಫೀಸನ್ನು ತೆಗೆದುಕೊಳ್ತಾ ಇದ್ದಾರೆ, ಫೀಸನ್ನು ಜಾಸ್ತಿ ಮಾಡಿದ್ದಾರೆ, ಹಣವನ್ನು ಸುಲಿಗೆ ಮಾಡ್ತಾ ಇದ್ದಾರೆ. ಟ್ರಾಮಾ ಕೇರ್ ಸ್ಪೆಷಲ್ ಆಫೀಸರ್ ಬಾಲಾಜಿ ಪೈ ಹಿಟ್ಲರ್ ಆಡಳಿತವನ್ನು ಮಾಡ್ತಾ, ಅಂದರೆ ಆತನಿಗೆ ಬೇಕಾದ ಹಾಗೆ ಹಣ ವಸೂಲಿ ಮಾಡ್ತಾ ಇದ್ದಾನೆ. ಖಾಸಗಿ ಆಸ್ಪತ್ರೆಯಿಂದ ಬಂದರೆ ಟ್ರೀಟ್ಮೆಂಟ್ ಕೊಡೋದಿಲ್ವಂತೆ. ಬಾಲಾಜಿ ಆಫೀಸರ್ ಆತ, ಅಲ್ಲಿ ಟ್ರಾಮಾ ಕೇರ್ ಸೆಂಟರ್ನಲ್ಲಿ ಸ್ಪೆಷಲ್ ಆಫೀಸರ್. ಬಡ ರೋಗಿಗಳ ಜೀವದ ಜೊತೆ ಚೆಲ್ಲಾಟವಾಡ್ತಾ ಇದ್ದಾನೆ ಅನ್ನುವಂಥ ಆರೋಪ ಇದೆ ಬಾಲಾಜಿ ಪೈ ಮೇಲೆ. ರೋಗಿಗಳು ನೇರವಾಗಿ ಏನಾದರೂ ಆಸ್ಪತ್ರೆಗೆ ಬಂದರೆ ಹೆಚ್ಚಿಗೆ ದುಡ್ಡು ವಸೂಲಿ ಮಾಡುವಂಥ ದುರಾಸೆಗೆ ಬಿದ್ದಿದ್ದಾನೆ. ಹೀಗಾಗಿ ಖಾಸಗಿ ಆಸ್ಪತ್ರೆಯಿಂದ ಬಂದವರಿಗೆ ಟ್ರೀಟ್ಮೆಂಟ್ ಕೊಡೋದಿಲ್ವಂತೆ. ಆಸ್ಪತ್ರೆನೇ ಇತರ ವೈದ್ಯರಿಗೂ ಕೆಲಸ ಮಾಡೋದಕ್ಕೆ ಬಿಡದಂತಹ ಬಾಲಾಜಿ ಪೈ ಮೇಲೆ ಈ ರೀತಿಯ ಆರೋಪಗಳ ಸುರಿಮಳೆನೇ ಕೇಳಬರ್ತಾ ಇದೆ. ಸೊ ನೋಡ್ತಾ ಇದ್ದೀರಿ, ಮನ ಬಂದ ಹಾಗೆ ಫೀಸ್ ಹೆಚ್ಚಿಸಿ ರೋಗಿಗಳಿಂದ ಹಣ ಸುಲಿಗೆ ಮಾಡ್ತಾ ಇದ್ದಾನೆ ಅಂತ ಆರೋಪ ಬಾಲಾಜಿ ಪೈ. ಈತ ಸ್ಪೆಷಲ್ ಆಫೀಸರ್ ಟ್ರಾಮಾ ಕೇರ್ ಸೆಂಟರ್ನಲ್ಲಿ. ಸೊ ಇದು ರೋಗಿಗಳ ಜೀವದ ಜೊತೆ ಚೆಲ್ಲಾಟ ಆಡುವಂಥ, ಯಾಕೆಂದರೆ ಟ್ರಾಮಾ ಕೇರ್ ಸೆಂಟರ್ ಅಂತಂದ್ರೇ ಸಾಕಷ್ಟು ಎಮರ್ಜೆನ್ಸಿ ಇರುತ್ತೆ. ಸೊ ವಿಕ್ಟೋರಿಯಾ ಆಸ್ಪತ್ರೆ ಅಂತಂದರೆ ಈಗಾಗಲೇ ಇಡೀ ಜನಕ್ಕೆಲ್ಲ ಜಗಜ್ಜಾಹಿರು. ವಿಕ್ಟೋರಿಯಾ ಮತ್ತು ಅದರ ಪಕ್ಕ ಇರುವಂತಹ ವಾಣಿ ವಿಲಾಸ ಎರಡೂ ಕೂಡ ಬೇರೆ ಬೇರೆ ಕಾರಣಗಳಿಂದ ಕುಖ್ಯಾತಿಗೆ ಕಾರಣವಾಗಿರುವಂತಹ ಆಸ್ಪತ್ರೆಗಳು. ಸೊ ಹಾಗಾಗಿ ಇಂಥ ಆಸ್ಪತ್ರೆಯಲ್ಲಿ ಬಾಲಾಜಿ ಪೈ ಎನ್ನುವಂತಹ ಆಫೀಸರ್ ಹೀಗೆ ಇದ್ದಾನೆ. ಬರೋಕ್ಕಾಗಲ್ಲ ಸರ್, ಅಡ್ಮಿಟ್ ಆಗೋಕ್ಕಾಗಲ್ಲ. ಯಾಕೆಂದರೆ ರೋಡಲ್ಲಿ ಹೋಗ್ಬೇಕಾದ್ರೆ ಅಪಘಾತ ಆಗಿರುತ್ತೆ, ಸಪೋಸ್ ಆಕ್ಸಿಡೆಂಟ್ ಆಗಿರುತ್ತೆ. ಸೊ ಅಲ್ಲಿ ಹತ್ತಿರದ ಹಾಸ್ಪಿಟ್ಲಿಗೆ ಸೇರಿಸಿರ್ತೀವಿ, ಯಾಕಂದ್ರೆ ಜೀವ ಉಳಿಸ್ಕೋಬೇಕು ಫಸ್ಟ್ ಆಫ್ ಆಲ್. ಅದಕ್ಕೋಸ್ಕರ ನಾವು ಬರೋಕ್ಕಾಗಲ್ಲ ಸರ್, ಯಾಕಂದರೆ ಸ್ವಲ್ಪ ನಾವು ಬಡವರು ಬೇರೆ ಇರ್ತೀವ. ಯಾಕಂದರೆ ಸರ್ಕಾರಿ ಹಾಸ್ಪಿಟ್ಲ್ ಅಂದರೆ ಬಡವ್ರ ಥರ. ಸೊ ಬಡವರೆಲ್ಲ ಇಲ್ಲಿಗೆ ಬರ್ತಾರೆ. ಸೊ ಅಲ್ಲಿ ಪ್ರೈವೇಟಲ್ಲಿ ಅಡ್ಮಿಟ್ ಆಗಿಬಿಟ್ಟು ಸ್ವಲ್ಪ ಹುಷಾರಾದ್ಮೇಲೆ ಇಲ್ಲಿಗೆ ಬರ್ತೀವಿ ಸರ್, ಯಾಕಂದರೆ ಬರೋಕ್ಕಾಗಲ್ಲ, ಡೈರೆಕ್ಟಾಗಿ ಬರೋಕ್ಕಾಗಲ್ಲ. ಬಟ್ ಪೇಷಂಟ್ ಸಿಗೋರಿಗೆ ಹೊರಗಡೆ ಕಂಪ್ಲೇಂಟ್ ಮಾಡಿದ್ರು ಎಲ್ಲ 2000 ಇಲ್ಲ, ಅವ್ರು ಬಂದು BPL ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಕೊಡಬೇಕು ವಿತಿನ್ 48 hours ಆಫ್ ಅಡ್ಮಿಷನ್. ಕೊಟ್ಟಿಲ್ಲ ಅಂದರೆ ಅದು ಅಕ್ಸೆಪ್ಟ್ ಆಗುತ್ತೆ. ಆದರೂ ಕೂಡ ನಾವು ಕೊಡ್ತಾ ಇದ್ದೀವಿ ಸರ್, ನಮಗೆ ಬರೋಲ್ಲ ಅದು. ಆಮೇಲೆ ಅದ್ರ ಪ್ರಕಾರ ಆರೋಗ್ಯ ಕರ್ನಾಟಕ, ಆರೋಗ್ಯ ಆಯುಷ್ಮಾನ್ ಭಾರತ್, ಅದ್ರ ಪ್ರಕಾರ ಏನೇನು ಸ್ಕೀಮ್ ಬರುತ್ತೋ ಅದು ಅಪ್ಲೈ ಮಾಡ್ತೀವಿ. ನಾನು ಮೇಲೇನೂ ತೊಗೊಂಡೋಗೋಕ್ಕಾಗಲ್ಲ, ರೇಟು ಕೆಳಗಡೆನೂ ತೊಗೊಂಡೋಗ್ತಾರೆ ಅಷ್ಟೇ. ಇದೆ ಪ್ರೈವೇಟ್ ಆಸ್ಪತ್ರೆ, ಖಾಸಗಿ ಆಸ್ಪತ್ರೆಯಿಂದ ಒಬ್ಬೊಬ್ಬರು ಪೇಷಂಟು ಪಾಯ್ಸನಿಂಗ್ ಆಗಿ ಹೋಗ್ತಾರೆ. ಅಲ್ಲಿಂದ 2-3 ದಿವಸ ಆದಮೇಲೆ ಇಲ್ಲಿ ಬರ್ತಾರೆ. ಅವೆಲ್ಲ ಪೇಷಂಟ್ಸ್ ನಾವು ತೊಗೊಳ್ತಾ ಇರ್ತೀವಿ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಕೊಡ್ತಾರೆ ನೇರ ಸಂಪರ್ಕದಲ್ಲಿ. ಕೃಷ್ಣಮೂರ್ತಿ, ವಿಕ್ಟೋರಿಯಾ ವಾಣಿ ವಿಲಾಸ ಅಂದ್ರೇ ಜನ ಮೂಗು ಮುರಿತಾರೆ, ನಾವೆಲ್ಲೋ ಸಾವಿನ ಮನೆಗೆ ಹೋಗ್ತಾ ಇದ್ದೀವಿ ಏನಪ್ಪ ಅನ್ನುವಂಥ ಒಂದು ಆತಂಕವನ್ನು ವ್ಯಕ್ತಪಡಿಸ್ತಾರೆ. ಆದರೆ ಟ್ರಾಮಾ ಕೇರ್ ಸೆಂಟರ್ನಲ್ಲಿ ಸ್ಪೆಷಲ್ ಆಫೀಸರ್ ಮನ ಬಂದ ಹಾಗೆ ಫೀಸನ್ನು ವಸೂಲಿ ಮಾಡ್ತಾ ಇದ್ದಾರೆ. ಏನು ಫೀಸ್ಗೆ ರೆಸಿಪ್ಟ್ ಕೊಡ್ತಾ ಇದ್ದಾರೆ, ಹೇಗೆ ಏನು ನಡೀತಾ ಇದೆ ಅಲ್ಲಿ ಅಂತ? ಗುರುಪ್ರಸಾದ್, ನಿಜಕ್ಕೂ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆ ರೋಗಿಗಳ ಪಾಲಿಗೆ ನಿಜಕ್ಕೂ ಯಮರೂಪಿ ಆಸ್ಪತ್ರೆ ಆಗಿದೆ. ಯಾಕಂದರೆ ಬೆಂಗಳೂರಿನ ವಿವಿಧ ಭಾಗಗಳಿಂದ ಸಾಕಷ್ಟು ರೋಗಿಗಳು ವಿಕ್ಟೋರಿಯಾ ಆಸ್ಪತ್ರೆಗೆ ಟ್ರೀಟ್ಮೆಂಟ್ಗೆ ಬರ್ತಾರೆ. ಆದರೆ ಆ ಆಸ್ಪತ್ರೆಯಲ್ಲಿ ನಡ್ತಿರುವಂಥ ಅಂಧಾದರ್ಬನ್ನು ಯಾವುದೇ ಸರ್ಕಾರ ಕೂಡ ಕೇಳ್ತಾ ಇಲ್ಲ. ಜೊತೆಗೆ ಆರೋಗ್ಯ ಸಚಿವರು ಕೂಡ ಕೇಳದೇ ಇರೋದು. ಇಲ್ಲೊಂದು ಕಡೆ ಜಪಾನ್ ಮತ್ತು ಜರ್ಮನಿಯಲ್ಲಿ ಸರ್ವಾಧಿಕಾರಿಯಂತೆ ಆಡಳಿತ ನಡೆಸಿದಂಥ ಮುಸೋಲಿನಿ ಹಿಟ್ಲರ್ ರೀತಿಯಲ್ಲಿ ಒಂದು ಸ್ಪೆಷಲ್ ಆಫೀಸರ್ ಆಡಳಿತ ನಡೆಸ್ತಾ ಇದ್ದಾರೆ. ಯಾಕಂದರೆ ಯಾರು ಕೂಡ ಡಾಕ್ಟರು ಆ ಒಂದು ಸ್ಪೆಷಲ್ ಆಫೀಸರನ್ನ ಪ್ರಶ್ನೆ ಮಾಡಬಾರ್ದಂಥ ರೂಲ್ಸ್ಗಳನ್ನು ಕೂಡ ತಂದುಕೊಂಡಿದ್ದಾರೆ. ಯಾಕಂದರೆ ಬಡವರ ಪಾಲಿಗೆ ನಿಜಕ್ಕೂ ಆ ಆಸ್ಪತ್ರೆ ದೇವರಾಗಬೇಕಾಗಿತ್ತು. ಆದರೆ ಆ ದೇವರೇ ಇವತ್ತು ಯಮರೂಪಿ ಆಗಿರುವುದು ಎಲ್ಲವೂ ಕಡೆ ಸಾಕಷ್ಟು ರೋಗಿಗಳ ಆಕ್ರೋಶಕ್ಕೆ ಸಹ ಕಾರಣ ಆಗಿದೆ. ಯಾಕಂದರೆ ಇಷ್ಟು ದಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಖಾಸಗಿ ಆಸ್ಪತ್ರೆಗಳಿಂದ ಯಾವ ರೀತಿ ದರವನ್ನು ಹೆಚ್ಚಳ ಮಾಡಿದೆ, ಅದೇ ರೀತಿಯಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬೇಕಾಬಿಟ್ಟಿ ದರವನ್ನು ವಸೂಲಿ ಮಾಡಿ ಎಲ್ಲವೂ ಕಡೆ ಬಡ ರೋಗಿಗಳಿಗೆ ಇಂದ ಸಾಕಷ್ಟು ಹಣವನ್ನು ವಸೂಲಿ ಮಾಡಿ ಎಲ್ಲವೂ ಕಡೆ ಭ್ರಷ್ಟ ಅಧಿಕಾರಿಗಳಾಗಿ ಮಾರ್ಪಟ್ಟಿದ್ದಾರೆ. ಜೊತೆಗೆ ಈಗ ಸ್ಪೆಷಲ್ ಆಫೀಸರು ಒಂದು ಹೊಸ ರೂಲ್ಸ್ ಅನ್ನು ಕೂಡ ತಂದಿದ್ದಾರೆ. ಏನಂದ್ರೆ ಯಾವುದೇ ಖಾಸಗಿ ಎಮರ್ಜೆನ್ಸಿ ಸಂದರ್ಭದಲ್ಲಿ ಯಾವುದೇ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಂಡು ನಂತರ ಯಾವುದೇ ಒಂದು ವೈದ್ಯರು ವಿಕ್ಟೋರಿಯಾ ಆಸ್ಪತ್ರೆಗೆ ಬಂದಂಥ ಸಂದರ್ಭದಲ್ಲಿ ಅಂಥವ್ರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡೋದಿಲ್ಲ ಅಂತ ಹೊಸ ರೂಲ್ಸ್ ಅನ್ನ ತಂದಿರುತ್ತು. ಎಲ್ಲೊಂದು ಕಡೆ ಸಾಕಷ್ಟು ರೋಗಿಗಳು ಅಂದ್ರೆ ಇಡೀ ರಾಜ್ಯದ ಸಾಕಷ್ಟು ರೋಗಿಗಳ ಆಕ್ರೋಶಕ್ಕೆ ಸಹ ಕಾರಣ ಆಗಿದೆ. ಯಾಕಂದ್ರೆ ಆ ಸ್ಪೆಷಲ್ ಆಫೀಸರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಒಂದ್ ಕಡೆ ಅಂಧ ದರ್ಬಾರನ್ನ
ಕೂಡ ನಡೆಸ್ತಾ ಇದೆ. ನಾವು ಕೂಡ ಅವರನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಬೇಕಾಬಿಟ್ಟಿ ಆನ್ಸರ್ ಅನ್ನ ಕೊಡ್ತಾರೆ, ತಮ್ಮ ಇಚ್ಛೆಗೆ ಬಂದಂತ ಪ್ರಶ್ನೆಗಳನ್ನ ಕೂಡ ನೀಡ್ತಾರೆ. ಯಾರು ಕೂಡ ಮಾಧ್ಯಮಗಳನ್ನ ಹೊರಗೆ ಅಂದ್ರೆ ಒಳಗೆ ಯಾರನ್ನೂ ಕೂಡ ಪ್ರವೇಶವನ್ನ ಮಾಡದಂತ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದ್ದಾನೆ. ಆತ ಇಡೀ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ತಿಂದು ತೆಗ್ತಾ ಇದ್ದಾನೆ ಅಂತ ಕೂಡ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕಂದ್ರೆ ಯಾವುದೇ ಸರ್ಕಾರಿ ಆಸ್ಪತ್ರೆಗಳು ಬಡವರ ಪಾಲಿಕೆಗೆ ಅದು ನಿಜಕ್ಕೂ ಒಳ್ಳೇದಾಗುವಂತ ಆಸ್ಪತ್ರೆ ಆಗಬೇಕಾಗಿತ್ತು. ಆದ್ರೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆ ನಿಜಕ್ಕೂ ರೋಗಿಗಳ ರಕ್ತವನ್ನ ಹೀರ್ತಾ ಇದ್ರು. ಯಾಕೆ ಸರ್ಕಾರ ಮೌನ ವಹಿಸಿದ್ದಾರೆ, ಯಾಕೆ ಆರೋಗ್ಯ ಸಚಿವರು ಮೌನ ವಹಿಸಿದ್ದಾರೆ ಅನ್ನೋದು ಕೂಡ ಸಾಕಷ್ಟು ಅನುಮಾನಕ್ಕೆ ಕೂಡ ಕಾರಣ ಆಗ್ತಾ ಇದೆ. ಇವರು ತಂದಿರುವಂತ ರೂಲ್ಸು ಜೊತೆಗೆ ಸಾಕಷ್ಟು ಟ್ರೀಟ್ಮೆಂಟ್ಗೆ ಹೆಚ್ಚಿನ ಹಣ ವಸೂಲಿ ಮಾಡ್ತಿರೋ ವಿರುದ್ಧ ಎಲ್ಲವೂ ಕಡೆ ಸ್ಪೆಷಲ್ ಆಫೀಸರು ಸರ್ಕಾರಿ ಆಸ್ಪತ್ರೆ ವಿಕ್ಟೋರಿಯಾ ಆಸ್ಪತ್ರೆಗೆ ದುಡ್ಡು ಮಾಡೋಕ್ಕೆ ಅಂತ ಸ್ಪೆಷಲ್ ಆಫೀಸರ್ ಬಂದಿದ್ದಾರೆ ಅಂತ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಕೇವಲ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇಂಥ ಆರೋಪಗಳು ಇದೆ ಮೊದಲೆಲ್ಲ ಸಾಕಷ್ಟು ದಿನಗಳಿಂದ ಇಂಥ ಆರೋಪಗಳು ಅಂದ್ರೆ ಸಾಕಷ್ಟು ರೋಗಿಗಳ ಬಗ್ಗೆ ಹೆಚ್ಚಿನವಾದಂತಹ ಹಣವನ್ನು ವಸೂಲಿ ಮಾಡ್ತಾರೆ. ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಅಂದ್ರೆ ವ್ಯವಸ್ಥಿತವಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡೋದಿಲ್ಲ ಅಂತ ಸಾಕಷ್ಟು ಆರೋಪ ಕೂಡ ವಿಕ್ಟೋರಿಯಾ ಆಸ್ಪತ್ರೆ ಮೇಲೆ ಇದೆ. ಈಗ ತನಗೆ ಇಚ್ಛೆ ಬಂದಂತ ರೂಲ್ಸ್ಗಳನ್ನ ತಂದಿರುವುದು ಇನ್ನೊಂದು ಕಡೆ ಸಾಕಷ್ಟು ರೋಗಿಗಳ ಆಕ್ರೋಶಕ್ಕೆ ಸಹ ಕಾರಣ ಆಗಿದೆ. ಕೃಷ್ಣಮೂರ್ತಿ, ಅಲ್ಲಿ ಒಬ್ಬ ರೋಗಿ ಕಡೆಯವರು ಮಾತನಾಡ್ತಾ ಕೇಳಿದ್ರು, ನಾವು ಖಾಸಗಿ ಆಸ್ಪತ್ರೆಗೆ ಹೋಗಿ ಬರ್ತೀವಿ, ಆದ್ರೆ ನಮ್ಮನ್ನ ಅಲ್ಲಿ ರಿಸೀವ್ ಮಾಡ್ಕೊಳ್ಳೋದಿಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ. ಏಕ್ದಮ್ ಆಕ್ಸಿಡೆಂಟ್ ಎಲ್ಲೋ ಆಗಿರುತ್ತೆ, ನಾವು ಇಲ್ಲಿಗೆ ಹುಡ್ಕೊಂಡು ಬರೋದಕ್ಕಾಗಲ್ಲ, ಫಸ್ಟ್ ನಾವು ಪ್ರಾಣ ಉಳಿಸ್ಕೊಳ್ಬೇಕು ಅಂತ. ಆದ್ರೆ ಈ ಒಂದು ಪ್ರಾಥಮಿಕ ವಿಚಾರ ಅಲ್ಲಿನ ಸ್ಪೆಷಲ್ ಆಫೀಸರ್ಗೆ ಗೊತ್ತಾಗಲ್ವಾ ಅಂತ? ಖಂಡಿತ ಗುರುಪ್ರಸಾದ್, ಎಲ್ಲೇ ಒಂದು ಕಡೆ ಇಡೀ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆಡಳಿತವನ್ನ ನಡೆಸ್ತಾ ಇರುವುದು ಅದೇ ಸ್ಪೆಷಲ್ ಆಫೀಸರು. ತನಗೆ ಇಚ್ಛೆ ಬಂದಂತೆ ರೂಲ್ಸ್ಗಳನ್ನ ಮಾಡ್ತಾನೆ, ಜೊತೆಗೆ ತನ್ನ ಇಚ್ಛೆಗೆ ಬಂದಂತ ಟ್ರೀಟ್ಮೆಂಟ್ ಶುಲ್ಕವನ್ನ ಏರಿಕೆ ಮಾಡುತ್ತಾರೆ. ಯಾಕಂದ್ರೆ ಖಾಸಗಿ ಆಸ್ಪತ್ರೆಗಳಿಂದ ನೇರವಾಗಿ ಬಂದ್ರೆ ಇಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ನಮಗೆ ದುಡ್ಡನ್ನ ಸಿಗೋದಿಲ್ಲ ಅಂತ ಈಗ ಈ ರೀತಿಯ ರೂಲ್ಸ್ಗಳನ್ನ ಕೂಡ ತಂದಿದ್ದಾರೆ. ಯಾಕಂದ್ರೆ ಯಾವುದೇ ಎಮರ್ಜೆನ್ಸಿ ಆದಂತ ಸಂದರ್ಭದಲ್ಲಿ ಯಾವುದು ಸ್ಥಳೀಯ ಆಸ್ಪತ್ರೆ ಇದೆಯೋ ಅಂತ ಆಸ್ಪತ್ರೆಯಲ್ಲಿ ಹೋಗಿ ಯಾವುದೇ ರೋಗಿಗಳು ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ, ಇಲ್ಲಾಂದ್ರೆ ಪ್ರಾಣ ಕಳೆದುಕೊಳ್ಬೇಕಾಗುತ್ತೆ. ಜೊತೆಗೆ ಅಲ್ಲಿ ಟ್ರೀಟ್ಮೆಂಟ್ ಹಣ ಹೆಚ್ಚಾದ ಕಾರಣದಿಂದ ಖಾಸಗಿ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಗಳಂತ ಎಷ್ಟೋ ರೋಗಿಗಳು ಕೂಡ ಬರ್ತಾರೆ. ಅಂತ ಸಂದರ್ಭದಲ್ಲಿ ಈಗ ನಾವು ಟ್ರೀಟ್ಮೆಂಟ್ ಕೊಡೋದೇ ಇಲ್ಲ ಅಂತ ಒಂದು ಹೊಸ ರೂಲ್ಸ್ ಅನ್ನ ತಂದಿರೋದು ಇಲ್ಲೊಂದ್ ಕಡೆ ಸಾಕಷ್ಟು ರೋಗಿಗಳ ಆಕ್ರೋಶಕ್ಕೆ ಕೂಡ ಕಾರಣ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಇದಕ್ಕೆ ಸಂಬಂಧಪಟ್ಟಂತ ಒಂದು ಸಮಸ್ಯೆಯನ್ನ ಬಗೆಹರಿಸ್ತಾರೆ. ಎಲ್ಲೊಂದ್ ಕಡೆ ಸಾಕಷ್ಟು ರೋಗಿಗಳಿಗೆ ಒಂದು ಅನುಕೂಲ ಕೂಡ ಆಗುವಂತದ್ದು. ಥ್ಯಾಂಕ್ ಯು ಕೃಷ್ಣಮೂರ್ತಿ ತಮ್ಮೆಲ್ಲ ಮಾಹಿತಿಗೆ.